ಇನ್ ಜನರಲ್, ನಾನು ಕೇವಲ ಆ ಕಾಲ್ತುಳಿತ ಪ್ರಕರಣ ಮಾತ್ರವಲ್ಲ, ಇನ್ ಜನರಲ್ ಅತಿಯಾದ ಒತ್ತಡದಲ್ಲಿ ಪೊಲೀಸರು ಕಾರ್ಯನಿರ್ವಹಿಸ್ತಿರೋದು ಕೂಡ ಕೆಲವೊಂದು ಸತಿ ಪ್ರಮಾದ ಆಗ್ಲಿಕ್ಕೆ ಕಾರಣ ಆಗ್ತಾ ಇದೆಯಾ ಅಂತ? ಇದು ಭಾಳ ಇಂಪಾರ್ಟೆಂಟ್ ತಾವು ಕ್ವೆಶನ್ ಕೇಳಿದ್ದೀರಾ. ಬಟ್ ಒಂದು ನಾನು ಅದಕ್ಕೆ ಒಪ್ಪೋದಿಲ್ಲ ಒತ್ತಡದು. ಯಾಕೆಂದರೆ ಪೊಲೀಸ್ ಇಲಾಖೆದು ಕೆಲಸನೇ ಬೇರೆ ಟೈಪ್ ಇದೆ. ಇದು 24/7 ಇದೆ ಮತ್ತು ಬೇರೆ ಬೇರೆ ರೀತಿಯಿಂದ ನಾವು ಯಾವಾಗಲೂ ಯಾವ ಪೋಸ್ಟಲ್ಲಿ ಇರಲಿ, ನಾನು IPS ಆಫೀಸರ್ ಇರಲಿ, ನಾನ್ IPS ಇರಲಿ ಅಥವಾ ಸಿಬ್ಬಂದಿಯವರು ಇರಲಿ, ನಾವು ಸ್ವೇಚ್ಛೆಯಿಂದ ಡಿಪಾರ್ಟ್ಮೆಂಟ್ಗೆ ಸೇರಿದ್ದೀವಿ. ನಮಗೆ ಯಾರು ಒತ್ತಡ ಹಾಕಿ ಪೊಲೀಸ್ಗೆ ಸೇರಿ ಅಂತ ನಾವು ಯಾರು ಹೇಳಿಲ್ಲ. ಮತ್ತು ನಮ್ಗೆ ಗೊತ್ತಿದೆ ನಮ್ಮ ಕೆಲಸ ಯಾವ ರೀತಿ ಇದೆ. ಹಗಲು ರಾತ್ರಿ ಕೆಲಸ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಸ್ಟಾಫ್ ಶಾರ್ಟೇಜ್ ಇರಲಿ ಅಥವಾ ಪ್ರೆಷರ್ಸ್ ಆಫ್ ವರ್ಕ್ ಅದೆಲ್ಲ ಕೌಂಟ್ ಆಗೋದಿಲ್ಲ. ಸ್ಟಾಫ್ ಶಾರ್ಟೇಜ್ ದಿಸ್ ಇಸ್ ಜಸ್ಟ್ ಒಂದು ಎಕ್ಸ್ಕ್ಯೂಸ್ ನನ್ನ ಪ್ರಕಾರ. ಯಾಕೆಂದರೆ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ, ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗ್ತಾಯಿದೆ, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗ್ತಾಯಿದೆ. ಅದು ನಮ್ಮ ವೆಹಿಕಲ್ದು ಇರ್ಬೋದು, ನಮ್ಮದು ಬೇರೆ ಬೇರೆ ರೀತಿಯಿಂದ ಸೌಲಭ್ಯ ಏನೇನು ಸಿಗ್ತಾಯಿದೆ. ಸೊ ಆ ನಿಟ್ಟಿನಲ್ಲಿ ಮ್ಯಾನ್ ಪವರ್ದು ಏನು ಶಾರ್ಟೇಜ್ ಇದೆ, ಇಫ್ ಸಪೋಸ್ ಇದ್ದರೆ ಕೆಲವು ಕಡೆ ಇರ್ಬೋದು, ಅದು ಟೆಕ್ನಾಲಜಿಯಿಂದ ಸಪ್ಲಿಮೆಂಟ್ ಆಗ್ತಾಯಿದೆ. ಸೊ ನಮ್ಮದು ಕೆಲಸನೇ ಬೇರೆ ಟೈಪ್ ಇದೆ. ಈ ಕೆಲಸದಲ್ಲಿ ಯಾರಿಗೆ ಸಾಧ್ಯ ಇದ್ದರೆ ಕೆಲಸ ಮಾಡಲಿಕ್ಕೆ ಅವರೇ ಇದರಲ್ಲಿ ಸಕ್ಸಸ್ ಆಗ್ಬೋದು, ಅಥವಾ ಅವ್ರದ್ದೇ ಸೂಕ್ತ ಸ್ಥಾನಮಾನಲ್ಲಿ ಇಟ್ಕೊಳ್ಳಿಕ್ಕೆ ಅವ್ರಿಗೆ ಆಗಿದೆ. ಯಾಕೆಂದರೆ ಎಲ್ಲರಿಗೆ ಸ್ವಲ್ಪ ಪ್ರೆಷರ್ ಕೆಲವ್ರಿಗೆ ಪ್ರೆಷರ್ ತಡೀಲಿಕ್ಕೆ ಆಗ್ತಾಯಿಲ್ಲ. ಬಟ್ ದಟ್ ಡಸಂಟ್ ಮೀನ್ ದಟ್ ನಮ್ಮದು ಬೇರೆ ಯಾಕೆಂದರೆ ನಮ್ಮದು ಕೆಲಸನೇ ಬೇರೆ ಇದೆ. ಆ ಕೆಲಸದಲ್ಲಿ ಯಾರ್ಯಾರ ಟ್ರೈನಿಂಗ್ ಟೈಮಿಂದ ಹಿಡಿದು ಇಲ್ಲಿವರೆಗೆ ಟ್ರೈನಿಂಗಲ್ಲಿ ನಮಗೆ ಆ ಥರ ಅಷ್ಟು ಟಫ್ ಟ್ರೈನಿಂಗ್ ಇರ್ತದೆ. ನಮ್ಮದು ಫಿಸಿಕಲ್ ಟ್ರೈನಿಂಗ್ ಇರಲಿ, ಮೆಂಟಲ್ ಸ್ಟ್ರೆಸ್ ಇರಲಿ, ಅಥವಾ ಕಾನೂನು ಬಗ್ಗೆ ಜ್ಞಾನ ಇರಲಿ. ಸೊ ನಾವು ಕೆಲಸ ಮಾಡುವಾಗ ವಿ ಶುಡ್ ಬಿ ಕ್ಲಿಯರ್ ಇನ್ ಅವರ್ ಮೈಂಡ್, ನಮ್ಮದು ಕೆಲಸ ಏನಿದೆ.